ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಊರಿಗೆ ಹೋಗಿದ್ನಲ್ಲ, ಆ ಮದುವೆಗೆ ಹೋಗಿರೋವಂಥ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ಊರಿಗೆ ಹೋಗಿದ್ದ ದಿನ ಅವತ್ತು ನೈಟು ಅಂದರೆ ನಮ್ಮ ಕಡೆ ರಿಸೆಪ್ಷನ್ನು ಎಂಗೇಜ್ಮೆಂಟು ಇಳಿ ಅಂತ ಕೂಡ ಹೇಳ್ತಾರೆ, ಅದು ಇತ್ತು. ನಾನು ಈಗ ಅಲ್ಲಿ ಹೋಗೋದಕ್ಕೆ ಅಂಥೇಳಿ ರೆಡಿಯಾಗಿದ್ದೆ. ಇದೇ ನೋಡಿ, ಇದು ರಥ. ಇದರಲ್ಲೇ ಮದುಮಕ್ಕಳನ್ನ ಮೆರವಣಿಗೆ ಮಾಡ್ತಾರೆ. ನಾನು ಹೋದ ದಿನ ಫುಲ್ ಮಳೆ ಬೇರೆ ಬಂದಿತ್ತು, ಹಾಗಾಗಿ ಲೇಟಾಗಿಯೇ ಸ್ಟಾರ್ಟ್ ಆಯಿತು. ಈಗ ನೋಡ್ತಿರ್ಬೋದು, ಮದುಮಕ್ಕಳನ್ನ ಅದರಲ್ಲಿ ಕೂರಿಸ್ಬಿಟ್ಟು ಊರು ತುಂಬ ಮೆರವಣಿಗೆ ಮಾಡ್ತಾರೆ. ಹಾಗೆ ಎಲ್ಲರೂ ಲೇಡೀಸು ಮತ್ತು ಜೆಂಟ್ಸು, ಹುಡುಗಿರು ದೊಡ್ಡವರೆಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ ಸಾಂಗಿಗೆ, ಹಾಗಾಗಿ ನಾನು ವಾಯ್ಸ್ ಓವರು ಕೊಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾತ್ರಿ ಎಲ್ಲ ಫುಲ್ಲು ಈ ಥರ ಮೆರವಣಿಗೆ ಮಾಡಿಕೊಂಡು ಹೋಗಿ ಆಮೇಲೆ ಕಲ್ಯಾಣ ಮಂಟಪ ಅಂದರೆ ಛತ್ರದಲ್ಲಿ ಎಂಗೇಜ್ಮೆಂಟ್ ಮಾಡ್ತಾರೆ. ಮದುವೆ ಹಿಂದಿನ ದಿನ ನಮ್ಮ ಕಡೆ ರಾತ್ರಿ ಹೊತ್ತು ಎಂಗೇಜ್ಮೆಂಟ್ ಅಂದರೆ ಇಲ್ಲೇ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಹಾಗಾಗಿ ಈಗ ಮದುಮಕ್ಕಳನ್ನ ಮೆರವಣಿಗೆ ಮುಖಾಂತರ ಅಲ್ಲಿಗೆ ಕರ್ಕೊಂಡು ಹೋಗ್ತಿರೋದು. ಊರಲ್ಲೆಲ್ಲ ಮೆರವಣಿಗೆ ಆದಮೇಲೆ ಇಲ್ಲಿ ಎಂಗೇಜ್ಮೆಂಟ್ ನಡೆಯೋಂಥ ಪ್ಲೇಸು. ಈಗ ನಾವು ಅಲ್ಲಿಗೆ ಬಂದಿದ್ದೀವಿ. ಈಗ ರಾತ್ರಿ ಹೊತ್ತು ಎಂಗೇಜ್ಮೆಂಟು ಸ್ಟಾರ್ಟ್ ಆಗುತ್ತೆ. ಮಳೆ ತುಂಬಾ ಬಂದಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಕೃಪಾಶೀರ್ವಾದದಿಂದ ಶ್ರೀ ಅಮೃತ ಶ್ರೀ ಭಾಷಣ ಮತ್ತು ಜಿಲ್ಲಾ ವಿದ್ಯಾರ್ಥಿಗಳು ಶ್ರೀ ಗಣೇಶ್ವರ ಹಾಗೂ ಗುರುಗಳ ಕೃಪೆಯಿಂದ ಇವತ್ತಿನ ದಿವಸ ಚಿರಂಜೀವಿ ಮಹಾವೀರ್ ಜೊತೆ ಚಿರಂಜೀವಿ
ನಮ್ಮ ಕಡೆ ಎಂಗೇಜ್ಮೆಂಟು ಮದುವೆ ಶಾಸ್ತ್ರಗಳೆಲ್ಲ ನೈಟ್ ರಿಸೆಪ್ಷನು ಅಂದರೆ ಎಂಗೇಜ್ಮೆಂಟ್ ಇದೆ ಅಂತ ಹೇಳ್ತಾರಲ್ಲ ಅದು ಮುಗಿಸ್ಕೊಂಡು ಬಂದಾದಮೇಲೆ ಈಗ ಮಾರ್ನಿಂಗು ಮದುವೆಗೆ ಅಂತ ಹೇಳಿ ಹೊರಟಿದ್ದೀವಿ ರೆಡಿಯಾಗಿ. ಮಾಡ್ತಿದ್ದೀನಿ. ಯಾರೋ ಬೇಕು ಅಂತ ಕೇಳ ಮತ್ತೆ ಯಾರು ನೋಡು. ತಡ್ಕೊ ಅಲ್ಲನೇ ಇಟ್ಕೊಂಡಿನಿ ಬೀಳ್ತವ. ಇವರೆಲ್ಲ ಹೋದ್ರು ನಡ್ಕೊಂಡು ಹೋದ್ರ. ಇದ್ರ ಹಾಕಿದಿ ಬಾಟ್ಲು ಒಂದು ಬಂದ್ಮೇಲೆ ಬಂದಿನ ಮೇಲೆ ಈಗ ಅವಸರಕ್ಕಿತ್ತ ಬಂದ್ಮೇಲೆ ಇಷ್ಟರ ತಕ್ಕೊಳನ್ರಿ. ಈ ಕಡೆ ಬಾ. ಹಾಂ ಈ ಕಡೆ ಬಾ. ಹ್ಞೂ ಹ್ಞೂ ಒಂದಾದಲ್ಲ ವಸಿಷ್ಠ ಎಲ್ಲಿದೆಯಾ ಬಾ ತೋಳು ಇಳಿಸ್ಕೊಂಡು ಕೆಳಗೆ. ಅದೇ ತಾಳಿ ಕಟ್ಟೋ ಶಾಸ್ತ್ರನ ಮನೆ ಮುಂದೆನೇ ಮಾಡಿದ್ದಾರೆ. ಮನೆ ಮುಂದ್ಗಡೆ ಚಪ್ರ ಹಾಕಿ ಅಲ್ಲೇ ತಾಳಿ ಕಟ್ಟೋ ಶಾಸ್ತ್ರ ಮಾಡಿದ್ದಾರೆ. ನಾವು ಹೋಗೋ ಅಷ್ಟರಲ್ಲಿ ಆಗಲೇ ಮದುವೆ ಶಾಸ್ತ್ರ ಅಂದರೆ ತಾಳಿ ಕಟ್ಟೋದು ಮುಗಿದಿತ್ತು. ಇಲ್ಲಿ ನೋಡ್ತಿರ್ಬೋದು ಫುಲ್ ರಶ್ ಬೇರೆ. ಸ್ವಲ್ಪ ಅದರಲ್ಲೇ ವಿಡಿಯೋನ ಮಾಡಿದ್ದಾಳೆ, ನಮ್ಮ ಗಾನು ಮಾಡಿರ್ತಾಳೆ ವಿಡಿಯೋನ. ನಾನೆಲ್ಲ ನಿನ್ ಜೊತೆ ಬಂದಿನ, ನೀನೇ ಬರ್ತಿರೋದ್ ಗಳ ಜೊತೆ. ಊರಿಗೆ ಹೋಗೋಣ ನಾಳೆ. ಇವ್ರನ್ನ ಕರ್ಕೊಂಡು ಹೋಗೋಣ. ಯಾರು ಇವ್ರನ್ನ ಕರ್ಕೊಂಡು ಹೋಗೋಣ.
ನಾನು ಹೋಗಿದ್ದು ನನ್ನ ಕ್ಲಾಸ್ಮೇಟ್ ಮದುವೆ ನೋಡ್ರಿ. ಇವರು ಎಲ್ಲ ನನ್ನ ಕ್ಲಾಸ್ಮೇಟು ಲೇಡೀಸು ಮತ್ತು ಬಾಯ್ಸ್ ಬೇರೆ ಇದ್ದರು. ಇಷ್ಟೇ ಜನ ಬಂದಿರೋದು. ಇವರೆಲ್ಲ ನನ್ನ ಫ್ರೆಂಡ್ಸು ಮತ್ತು ಕ್ಲಾಸ್ಮೇಟ್ಸು. ಅಷ್ಟೇ ನಾವು ಏನಿಲ್ಲ. ನೀವೇನು ಅದರಲ್ಲಿ ಪಟಾಕಿ ಅಂತಾರೆ. ಸಾಕು ಕಟ್ ಮಾಡೋಣ, ಕಟ್ ಮಾಡಿ ಕೇಕ್ ಕಡ್ರಿ ಅಣ್ಣ ಸರಿ ಬರೋಣ. ಸರಿ ಅಕ್ಕಿ ಆರಾಮತ್ತವ ಅಕ್ಕಿ ಎಣ್ಣೆ ಬರೀ ಕೊಡ್ತಾರೆ. ಬೇರೆ ಊರವ್ರು ಬಂದಿದ್ದೀವಿ ಅಣ್ಣ. ಇಲ್ಲಿ ನೋಡಿ ಇದಕ್ಕೋಸ್ಕರ ನೀನು ತಿಂದ್ರ ಇಲ್ಲಿ ನೋಡಿ. ಫ್ರೆಂಡ್ಸು ಎಲ್ಲರೂ ಸೇರಿ ಕೂಲರ್ನ ಗಿಫ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಕೇಕನ್ನು ಕಟ್ ಮಾಡಿಸ್ಬಿಟ್ಟು ಫೋಟೋನ ತೆಗೆಸ್ಕೊಳ್ತಾ ಇದ್ವಿ. ಇವರೆಲ್ಲ ಬಂದು ನಮ್ಮ ಫ್ರೆಂಡ್ಸು ಮತ್ತು ಕ್ಲಾಸ್ಮೇಟ್ಸು, ಅಂದರೆ ನಮ್ಮ ಬ್ಯಾಚ್ನವರೆಲ್ಲ ಸೇರಿ ಗಿಫ್ಟ್ ಮಾಡಿದ್ದು. ಲಾಸ್ಟಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಕೆಲವೊಬ್ಬರು ಬಂದಿಲ್ಲ, ಇದರಲ್ಲಿ ಮಿಸ್ ಆಗಿದ್ದಾರೆ. ಕಾರಲ್ಲೈತೆ ಅಮ್ಮ ಇಲ್ಲ ಅಮ್ಮ ಅಮ್ಮನ ಬಿಟ್ಟು ಮುಂದೆ ಡ್ರೈವಿಂಗ್ ಫ್ಲಾಟ್ ಹೋಗ್ಬೇಕು. ನಮ್ಮ ಕಡೆ ಮದುವೆಗಳು ಶಾಸ್ತ್ರ ಮದುವೆ ಹೇಗಿರುತ್ತೆ ಅನ್ನೋದನ್ನು ನಾನು ಸ್ವಲ್ಪನೇ ಶೇರ್ ಮಾಡಿದ್ದೀನಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಸೈಡು ಹಳ್ಳಿ ಮದುವೆಗಳು ಯಾವ ರೀತಿ ಇರ್ತವೆ ಅಂಥೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಹೋಗಿದ್ದು ನನ್ನ ಕ್ಲಾಸ್ಮೇಟ್ ಮದುವೆಗೆ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.